ಮಂಗಳೂರಲ್ಲಿ ರಾತ್ರಿ ಸಂದರ್ಭದಲ್ಲಿ ಕಾಣಿಸಿಕೊಂಡಿದೆ ಬೆಳಕು ಮತ್ತು ಗೆಜ್ಜೆ ಸದ್ದು. ಯಯಾಡಿಯ ಗ್ರಾಮಸ್ಥರಿಗೆ ಆಗ್ತಾ ಇದೆಯಂತೆ ಈ ರೋಚಕ ಅನುಭವ. ಮಂಗಳೂರಿನ ಯಯಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಈ ಪವಾಡ ನಡೆದಿದೆ. ಬೆಳಕು ಮತ್ತು ಗೆಜ್ಜೆ ಸದ್ದಿನೊಂದಿಗೆ ದೈವದ ಸಂಚಾರ ಅಂತ ಹೇಳಿ ಅಲ್ಲಿ ಜನ ನಂಬ್ತಾ ಇದ್ದಾರೆ. ಇದು ರಕ್ತೇಶ್ವರಿ ದೈವ ತನ್ನ ನಡೆಯನ್ನ ತೋರಿಸ್ತಾ ಇದೆ ಅಂತ ಹೇಳಿ ಅಲ್ಲಿ ಸ್ಥಳೀಯ ನಾಯಕರು ಹೇಳ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕರ್ತ ದೀಪು ಶೆಟ್ಟಿಗಾರ್ ಅವರ ಮೊಬೈಲ್ನಲ್ಲಿ ಈ ಒಂದು ದೃಶ್ಯ ಸೆರೆಯಾಗಿದೆ. ಕಾಂತಾರ ಸಿನಿಮಾ ಸಾಕಷ್ಟು ಕೌತುಕವನ್ನ ಸೃಷ್ಟಿ ಮಾಡಿದ್ದಂತಹ ಸಿನಿಮಾ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಬೆಳಕನ್ನ, ಆ ಗೆಜ್ಜೆ ಸದ್ದನ್ನ. ಸೊ ಇದೇ ಗೆಜ್ಜೆ ಸದ್ದು ಮತ್ತು ಬೆಳಕು ಸಾಮಾಜಿಕ ಕಾರ್ಯಕರ್ತ ದೀಪು ಶೆಟ್ಟಿಗಾರ್ ಅವರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಾವು ಸಾಮಾನ್ಯವಾಗಿ ಕಾಂತಾರ ಸಿನಿಮಾದಲ್ಲಿ ಒಂದು ಡೈಲಾಗನ್ನು ನೋಡ್ತೀವಿ, ಕೇಳ್ತೀವಿ. ಅದು ಈ ಸಂದರ್ಭದಲ್ಲಿ ತುಂಬ ಸೂಕ್ತ ಅಂತ ಅನ್ನಿಸ್ತಾ ಇದೆ. ಅದು ಯಾವುದು ಅಂತಂದರೆ ಬೆಳಕಲ್ಲಿ ಕಣ್ಣ ಮುಂದೆ ಇರೋದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದಿದ್ದು ಮುಂದೆ ನಡೆಯೋದು ಎಲ್ಲ ತೋರಿಸ್ತದೆ ಬೆಳಕು. ಕಾಂತಾರ ಸಿನಿಮಾದ ಈ ಮಾತು ಸತ್ಯವಾಗುವ ಸನ್ನಿವೇಶ ಮಂಗಳೂರಲ್ಲಿ ಗೋಚರಿಸಿದೆ. ಗಮನಿಸ್ತಾ ಇದ್ದೀರಾ ಆ ದೃಶ್ಯ. ಜಗನ್ಮಾತಾ ದೇವಿ ಮಂಗಳ ಚಂಡಿಕೆ ಹಾರಿಕೆ ಪದಂ ರಾಶೆ ಅಷ್ಟಮಂಗಳದಾಹಿನಿ ದೇವಿ ಮಂಗಳ ಚಂಡಿಕೆ ಹಾರಿಕೆ ಪದಂ ರಾಶೆ ಅಷ್ಟಮಂಗಳದಾಹಿನಿ ರಕ್ಷ ರಕ್ಷಾ ಜಗನ್ಮಾತಾ ದೇವಿ ಮಂಗಳ ಚಂಡಿಕೆ ಹಾರಿಕೆ ಪದಂ ರಾಶೆ ಅಷ್ಟಮಂಗಳದಾಹಿನಿ ರಕ್ಷ ರಕ್ಷ ಜಗನ್ಮಾತಾ ದೇವಿ ಮಂಗಳ ಚಂಡಿಕೆ ಹಾರಿಕೆ ಪದಂ ರಾಶೆ ಅಷ್ಟಮಂಗಳದಾಹಿನಿ ರಕ್ಷ ರಕ್ಷ ಜಗನ್ಮಾತಾ ದೇವಿ ಮಂಗಳ ಚಂಡಿಕೆ ಹಾರಿಕೆ ಪದಂ ರಾಶೆ ಅಷ್ಟಮಂಗಳದಾಹಿನಿ. ಅಂದರೆ 3 ವರ್ಷದ ಮೊದಲೇ ಆಗಿದೆ ನಮಗೆ, ಅಂದರೆ ಚಿಕ್ಕದರಲ್ಲಿ ಅದು. ಆಗ ನಿಮ್ಮ ಇದು ಹೊರಗಡೆ ಎಲ್ಲ ತುಂಬ ಇದು ಶಬ್ದ ಆಗ್ತಿರಲಿಲ್ಲ. ಇಲ್ಲಿ ನಾವು ಎಲೆಕ್ಟ್ರಿಕ್ ಲೈಟಿಂಗ್ ಎಲ್ಲ ಕೆಲಸ ಮಾಡ್ತಿದ್ದಾಗ 3 ವರ್ಷದ ಮೊದಲು ಮರುದಿವಸ ಪೂಜೆ ಇತ್ತು. ಅದೇ ದಿವಸ ರಾತ್ರಿ ನಾವು ದೀಪು ಶೆಟ್ಟಿಗಾರ, ನಾನು ಮತ್ತು ಆಗ ಇವರು ಇರಲಿಲ್ಲ, ಅಂದರೆ ಇವರು ಬೇಗ ಮಲಗ್ತಿದ್ರು. ನನ್ನ ಅತ್ತೆ ಮಗ ಇದ್ದ. ನಾನು 3 ಜನ ಕೆಲಸ ಮಾಡುವಾಗ ದೀಪು ಅವರು ಅಲ್ಲಿ ಮೇಲೆ ಕೂತ್ಕೊಳ್ತಿದ್ರು. ನಾವು ಇಲ್ಲಿ ಲೈಟಿಂಗ್ ಎಲ್ಲ ಸೆಟ್ ಮಾಡುವಾಗ ಇಲ್ಲಿಂದ ಈ ಎತ್ತಿನ ಬೋರಿ ಅಂತ ಹೇಳ್ತಾರೆ, ಅದರ ಕುತ್ತಿ ಬರ್ತದೆ ಒಂದು ಗಣಕ್ ಅಂತೇಳಿ ಶಬ್ದ. ಅಂಥದ್ದಾಗಿ ಒಂದು 2-3 ಸಲ ಕೇಳಿತ್ತು. ನಾವು ಅದನ್ನು ಒಬ್ಸರ್ವ್ ಮಾಡಲಿಲ್ಲ. ಮತ್ತು ನನ್ನ ಅತ್ತೆ ಮಗ ಹೇಳಿದ ಅಲ್ಲಿಂದ ಶಬ್ದ ಕೇಳ್ತಾ ಉಂಟು ಅಂತೇಳಿ. ಆಗ ನಾನೊಂದು ಒಬ್ಸರ್ವ್ ಮಾಡುವಾಗ ಅದು ಶಬ್ದ ಜೋರಾಗಲಿಕ್ಕೆ ಶುರು ಆಯಿತು. ನಾನು ಇವರು ದೀಪು ಶೆಟ್ಟಿಗಾರ ಹತ್ತಿರ ಹೇಳಿದೆ, ನೋಡಿ ಅಲ್ಲಿ ಶಬ್ದ ಬರ್ತದೆ, ಏನೋ ನನಗೆ ಸಂಶಯ ಆಗ್ತಾ ಉಂಟು ಅಂತೇಳಿ. ಆಗ ಅವ್ರು ಹೇಳಿದರು, ಅದು ದೈವದು, ನನಗೆ ಗೊತ್ತುಂಟು, ನಾನು ದೀಪ ಇಡುವಾಗ ಅದು ನನಗೆ ಆಗ್ತಿತ್ತು, ನೀವು ಹೆದರ್ತೀರಿ ಅಂತೇಳಿ ನಾವು ಹೇಳ್ತಿರ್ಲಿಲ್ಲ, ಏನು ಮಾಡಬೇಡಿ, ನಾವು ಕೆಲಸ ಮಾಡೋದು ಅದು ಏನು ನಿಮ್ಗೆ ಏನು ಮಾಡೋದಿಲ್ಲ ಅಂತ ಹೇಳಿದರು. ಹಾಗೆ ಅದು ಶಬ್ದ ಎಲ್ಲ ಆಗ್ತಿತ್ತು. ನಾವು ಮತ್ತೆ ನಮ್ಮ ಕೆಲಸ ಮಾಡಿ ಅದು ಅದರಷ್ಟಕ್ಕೆ ಇರ್ತಿತ್ತು. ಮತ್ತು ನಾವು ಅದರ ನಂತರ ಲೈಟೆಲ್ಲ ಸೆಟ್ ಮಾಡಿ ಅದರ ನಂತರ ಅಲ್ಲಿ ಬಂದು 3 ಮಂದಿ ಕೂತ್ಕೊಂಡಿದ್ವಿ, ದೀಪು ಶೆಟ್ಟಿಗಾರ ನಾವೆಲ್ಲ. ಆಗ ನಮಗೆ ಅಲ್ಲಿ ಹಿಂದ್ಗಡೆಯಿಂದ ಪುನಃ ಶಬ್ದ ಕೇಳಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ನಾವು ಮತ್ತೆ ಅದನ್ನು ಬಂದ್ ಮಾಡಿ ಲೈಟೆಲ್ಲ ಬಂದ್ ಮಾಡಿ ಹೋದೆವು. ಅದರ ನಂತರ ಪುನಃ 2 ವರ್ಷ ನಂತರ ಹಾಗೆ ಆಗ್ತಿತ್ತು ನಮಗೆ. ನಾವೆಲ್ಲರೂ ಒಂದು 12-12:30 ಗಂಟೆ ತನಕ ನಿಲ್ತೇವೆ. ನಂತರ ಒಂದು 3 ಮಂದಿ ಲಾಸ್ಟಿಗೆ ಲೈಟಿಂಗ್ದು ಅರೇಂಜ್ಮೆಂಟ್ ಮತ್ತು ಹೂವಿನ ಅಲಂಕಾರ ಮಾಡಲಿಕ್ಕೆ ಒಂದು 2 ಗಂಟೆ ತನಕ ನಿಲ್ತಾರೆ. ಅವರಿಗೆ ಒಂದು 2-3 ವರ್ಷ ಈ ಅನುಭವ ಆಯಿತು. ಹಾಗೆ ಹೋದ ಸಲ ಪೂಜೆ ಆಗುವಾಗ ನಾನು ಸ್ವಲ್ಪ ಲೇಟ್ ತನಕ ನಿಂತಿದ್ದೆ, ಆದರೆ ಯಾವುದೇ ಇದಾಗಲಿಲ್ಲ. ನಂತರ ನಾನು ಹೋಗಿ 12 ಗಂಟೆಗೆ ಹೋಗಿ ಮನೆಯಲ್ಲಿ ಮಲ್ಕೊಂಡಷ್ಟು ತಕ್ಷಣ ಇವರು ನನಗೆ ಫೋನ್ ಮಾಡಿದರು, ಹೀಗೆ ನಿಮ್ಮ ಮನೆ ಹತ್ತಿರದಿಂದ ಕೆಳಗಡೆ ಸೌಂಡ್ ಬರ್ತಾ ಉಂಟು, ನಡ್ಕೊಂಡು ಬರ್ತಾ ಉಂಟು ಅಂತೇಳಿ. ಅದಕ್ಕೆ ನಾನು ಎದ್ದು ಬಾಗಿಲು ತೆಗೆದು ನೋಡಿದೆ. ಅವರಿಗೆ ಶಬ್ದ ಕೇಳಿಸ್ತಾ ಉಂಟು, ನನಗೆ ಕೇಳ್ತಾ ಇಲ್ಲ. ನೆಕ್ಸ್ಟ್ ಎಂತ ಆಯ್ತು ಅಂದರೆ, ಸ್ವಲ್ಪ ದಿನ ಬಿಟ್ಟು ನಾವು ಇಲ್ಲಿ ರಾಮೋತ್ಸವದು ಇಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಅಂತೇಳಿ ನಾವು 3, ನಾನು, ಇವರು ಮತ್ತು ದೀಪು ಶೆಟ್ಟಿಗಾರ್ 3 ನಾವು ಇಲ್ಲಿ ಪೈಂಟ್ ಹೊಡಿತಿದ್ದೆವು. ಕರೆಕ್ಟ್ ಒಂದು 12:35 ಆಗುವಾಗ ಅದು ಪ್ರಾರಂಭ, ಆ ಸೌಂಡ್ ಸ್ಟಾರ್ಟ್ ಆಗುವ ಮೊದಲು ಒಂದು ಕಪ್ಪು ನಾಯಿ, ಒಂದು ಕಪ್ಪು ಸ್ವಲ್ಪ ಕುತ್ತಿಗೆ ಹತ್ತಿರ ಮಾತ್ರ ಬಿಳಿ ಇದೆ, ಆ ಒಂದು ಒಂಟಿ ನಾಯಿ ಮಾತ್ರ ಅದು ಬೊಗಳಿಕೆ ಸ್ಟಾರ್ಟ್ ಮಾಡ್ತದೆ. ಅದನ್ನೇ ಈ ಸದ್ದನ್ನು ಹಿಂಬಲಿಸಿಕೊಂಡು ಬರ್ತದೆ ಅದು ಆ ರೀತಿ. ಅಲ್ಲಿ ನಾವು 12:35 ಆಗುವಾಗ ಪೈಂಟ್ ಹೊಡೆಯುತ್ತಿರುವಾಗ ಮೇಲ್ಗಡೆಯಿಂದ ನಾಯಿ ಬೊಗಳಿಕೆ ಸ್ಟಾರ್ಟ್ ಆಯಿತು. ಅದರ ಒಟ್ಟಿಗೆ ಗೆಜ್ಜೆಯ ಶಬ್ದ. ಅದು ನನ್ನ ಮೊದಲ ಅನುಭವ. ನಂತರ ಏನಾಯಿತು ಅಂದರೆ, ಅದು ನಾವು ಪುನಃ ಆ ಹೊತ್ತಿಗೆ ಆಗುವಾಗ ನಾವು ಮನೆಗೆ ಹೋದ್ವಿ. ಅದಕ್ಕೆ ಅದರದ್ದು ಸಂಚಾರ ಇದ್ದರೆ ನಾವು ಇದು ಅಡ್ಡಿಪಡಿಸೋದು ಬೇಡ ಅಂತೇಳಿ ಮನೆಗೆ ಹೋದ್ವಿ. ನಂತರ ಕಂಟಿನ್ಯೂಸ್ ಅವರ ದೀಪು ಶೆಟ್ಟಿಗಾರನ ಮನೆಯವರ ಹತ್ತಿರ ಕಂಟಿನ್ಯೂಸ್ ಆಗಿ ಗೆಜ್ಜೆ ಶಬ್ದ ಬಂತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.